ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲ ಕೇಳ್ತಾ ಇದ್ರಿ ನಂದು ಆಲ್ಬೇನಿಯಾ ಟ್ರಿಪ್ ಬಜೆಟ್ ಎಷ್ಟಾಯಿತು ಏನು ಅಂತ. ಸೊ ಎಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಸೊ ಆಲ್ಬೇನಿಯಾಲಿ ಎಲ್ಲೆಲ್ಲಿ ಹೋದೆ, ಏನೇನು ಎಷ್ಟು ಖರ್ಚಾಯಿತು ಅಂತೆಲ್ಲ. ಸೊ ಪ್ರತಿಯೊಂದು ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ. ಮತ್ತು ನಾನು ಏನೇನಕ್ಕೆ ಜಾಸ್ತಿ ಸ್ಪೆಂಡ್ ಮಾಡಿದೆ, ನೀವು ಹೋದರೆ ಬಜೆಟ್ ಹೆಂಗೆ ಮಾಡ್ಬೋದು ಅದನ್ನೆಲ್ಲ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಹೋಗೋಕ್ಕೆ ಮುಂಚೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ನೀವೇನಾದರೂ ನೆಕ್ಸ್ಟ್ ಹೋಗೋ ಪ್ಲ್ಯಾನ್ ಇದ್ದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲಿ ಏನು ತೊಗೋಬೇಕು, ಎಷ್ಟು ಸ್ಕ್ಯಾಮಿಂದ ಹುಷಾರಾಗಿರಬೇಕು ಅದನ್ನೆಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಹೋಗಿದ್ದು ಯು ಕೆಯಿಂದ. ಸೊ ನಾನೀಗ ಇಂಡಿಯಾಲಿಲ್ಲ, ನಾನಿರೋದು ಯು ಕೆಲಿ. ಸೊ ಯು ಕೆಯಿಂದ ಆಲ್ಬೇನಿಯಾ ತಿರಾನಾಗೆ ಫ್ಲೈಟು. ಸೊ ಇಲ್ಲಿಂದ ಡೈರೆಕ್ಟ್ ಫ್ಲೈಟ್ ಸಿಗುತ್ತೆ ಅರೌಂಡ್ 39 ಪೌಂಡ್ಸ್ 40 ಪೌಂಡ್ಸ್ ಅಂದ್ಕೊಳ್ಳಿ. ಸೊ ಹೆಚ್ಚು ಕಮ್ಮಿ ಇಂಡಿಯನ್ ರುಪೀಸಲ್ಲಿ ಅರೌಂಡ್ 4,500 to 5,000 ರೂಪಾಯಿ ಅಷ್ಟೇ ರೌಂಡ್ ಟ್ರಿಪ್ ಫ್ಲೈಟ್ ಬಂದು. ಇಲ್ಲಿ ಫ್ಲೈಟ್ ತುಂಬ ಚೀಪರ್. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ ನೀವು ಒಂದೇ ಒಂದು ಬ್ಯಾಕ್ ಪ್ಯಾಕ್ ಅಷ್ಟೇ ಕ್ಯಾರಿ ಮಾಡೋಕ್ಕಾಗೋದು. ಸೊ ನಾನು ಒಬ್ಬನೇ ಹೋಗೋದ್ರಿಂದ ಸೊ ನಾನು ಒಂದು ಬ್ಯಾಕ್ ಪ್ಯಾಕ್ ಓಕೆ. ಸೊ 40 ಪೌಂಡ್ಸ್ ಖರ್ಚು ಮಾಡಿದೆ ಫ್ಲೈಟ್ ಟಿಕೆಟ್ಸ್ಗೆ. ಮತ್ತು ಏರ್ಪೋರ್ಟಿಂದ ತಿರಾನಾ ಸಿಟಿಗೆ ಅಲ್ಲಿ ಬಸ್ ಸಿಗುತ್ತೆ. ಸೊ ಲೂನಾ ಅಂತ ಬಸ್ ಇದೆ ಕಂಪ್ನಿ. ಸೊ ಅವರು ಏರ್ಪೋರ್ಟ್ ಟು ತಿರಾನಾ ಸಿಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಿಮಗೆ ಗೂಗಲ್ ಮ್ಯಾಪ್ಸ್ ಲಿಂಕ್ಸ್ ಎಲ್ಲ ಕಳಿಸ್ಕೊಡ್ತೀನಿ ಯಾವುದು ಮೇನ್ ಬಸ್ ಸ್ಟಾಪ್ ತಿರಾನಾ ಸಿಟಿಲಿ ಅಂತ. ಸೊ ಏರ್ಪೋರ್ಟಿಂದ ನೀವು ಸಿಟಿಗೆ ಬಸ್ ತೊಗೊಂಡ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡು €4 ತೊಗೋತಾರೆ. ಸೊ ಆ ಬಸ್ಸಲ್ಲಿ ಕಾರ್ಡ್ ತೊಗೋತಾರೆ. ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ಬಸ್ಸಲ್ಲೆಲ್ಲ ಕ್ಯಾಶೇ ಅವ್ರು ಪ್ರಿಫರ್ ಮಾಡೋದು. ಅವ್ರು ಕ್ಯಾಶೇ ತೊಗೊಳೋದು, ಕಾರ್ಡು ಅಂತೂ ಎಲ್ಲೂ ತೊಗೊಳೋದೇ ಇಲ್ಲ. ಸೊ ನಾನು ತಿರಾನಾಯಿಂದ ಸಾರಾಂಡ ಹೋಗ್ಬೇಕಾಯಿತು. ಸಾರಾಂಡಕ್ಕೆ ಸಾಮಿಲ್ ನನ್ನ ಪ್ಲ್ಯಾನ್ ಇದ್ದಿದ್ದು. ಸೊ ಅಲ್ಲಿ €20 ಬಸ್ಸಲ್ಲಿ. ಸೊ ತಿರಾನಾ ಸಿಟಿ ಬಸ್ ಸ್ಟಾಪಿಂದ ಅದು ನಾರ್ತ್ ಸೌತ್ ಟರ್ಮಿನಲ್ ಅಂತಾರೆ. ಸೊ ಅಲ್ಲಿಂದ ಸಾರಾಂಡೆಗೆ ಬಸ್ ಸಿಗುತ್ತೆ. ಸೊ ನಂದು ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಬಸ್ 5:30 ಸ್ಟಾರ್ಟ್ ಆಗುತ್ತೆ. ನಂದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಲ್ಯಾಂಡ್ ಆಗಿದ್ದಕ್ಕೆ ಸೊ ನಾನು 5:30 ಬಸ್ ತೊಗೊಂಡೆ. ಬಟ್ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ನೀವು ಮುಂಚೆನೇ ಅದನ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಆನ್ಲೈನಲ್ಲಿ €2-3 ಕಮ್ಮಿ ಇರುತ್ತೆ. ಯಾಕಂದರೆ ನಾನು ನೋಡಿದ ಪ್ರಕಾರ ಅರೌಂಡ್ giraffe.com ಅರೌಂಡ್ €70 ಇತ್ತು ಒನ್ ಸೈಡ್ ಟಿಕೆಟ್ ಫ್ರಮ್ ತಿರಾನಾ ಟು ಸಾರಾಂಡ. ಸೊ ನಾನು ನಿಮಗೆ ಅದು ವೆಬ್ಸೈಟ್ ಲಿಂಕ್ ಕಳಿಸ್ತೀನಿ, ನೀವು ಅಲ್ಲಿ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಾರಾಂಡ ಅಲ್ಲಿ ಇಳಿದು ಅಲ್ಲಿಂದ ನಾನು ಹೋಟೆಲ್ಗೆ ಹೋದೆ. ಸೊ ಬ್ಲೂ ಬೇ ಸಾರಾಂಡ ಅಂತ. ಸೊ ನಂದು ಹೋಟೆಲ್ ವೀಡಿಯೋ ಹಾಕ್ತೀನಿ. ನಾನು ತುಂಬ ಪ್ರೀಮಿಯಮ್ ಹೋಟೆಲ್ ತೊಗೊಂಡಿದ್ದೆ. ಬೀಚ್ ಸೈಡ್ ಪ್ರೈವೇಟ್ ಬೀಚ್ ಆ್ಯಕ್ಸೆಸ್ ಇದ್ದಿದ್ದು ಮತ್ತು ತುಂಬ ಸಖತ್ತಾಗಿತ್ತು. ನಾನಿದ್ದಿದ್ದು ಹೋಟೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಅದಕ್ಕೆ ನಾನೊಂದು ಅಪ್ರಾಕ್ಸಿಮೇಟ್ಲಿ 58 ಪೌಂಡ್ಸ್ ಪೇ ಮಾಡಿದೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಅರೌಂಡ್ €7,000 ಪೇ ಮಾಡಿದ್ದೀನಿ ಒನ್ ನೈಟ್ಗೆ. ಸೊ ನೀವೇನಾದರೂ ಲೈಕ್ ಒಬ್ಬರೇ ಹೋಗ್ತಾ ಇದ್ದೀರಾ, ನಮಗೆ ಕಮ್ಮಿ ಬಜೆಟ್ ಬೇಕು ಅಂದರೆ ನಿಮಗೆ ತುಂಬ ಹಾಸ್ಟೆಲ್ ಸಿಗುತ್ತೆ. ಸಾರಾಂಡ, ಸಾಮಿಲ್ ಎಲ್ಲ ಕಡೆ ನಿಮ್ಗೆ ಹಾಸ್ಟೆಲ್ ಇದೆ. ಅರೌಂಡ್ 20 ಪೌಂಡ್ಸ್ಗೆಲ್ಲ ಒಳ್ಳೆ ಹಾಸ್ಟೆಲ್ ಸಿಗುತ್ತೆ. ನೀವು ಹಾಸ್ಟೆಲಲ್ಲಿ ಸ್ಟೇ ಮಾಡ್ಬೋದು. ನಾನು ಇದು ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಸ್ವಲ್ಪ ಪ್ರೀಮಿಯಮ್ ಇರಲಿ ಅಂತ ಚೆನ್ನಾಗಿರೋ ಹೋಟೆಲ್ ಬುಕ್ ಮಾಡ್ಕೊಂಡಿದ್ದೆ. ಬಟ್ ನೀವು ಇದೇ ಏನಾದರೂ ಫ್ರೆಂಡ್ಸ್ ಜೊತೆ ಇಲ್ಲಾಂದರೆ ಕಪಲ್ಸ್ ಹೋಗ್ತಾ ಇದ್ದೀರಾ ಅಂದರೆ ನೀವು 58 ಡಿವೈಡೆಡ್ ಬೈ ಲೈಕ್ 2 ಮಾಡಿಕೊಂಡ್ರೆ ನಿಮಗೆ ಪರ್ ಪರ್ಸನ್ 30 ಪೌಂಡ್ಸೇ ಬೀಳುತ್ತೆ ಪರ್ ನೈಟ್ಗೆ. ಇನ್ನೂ ಕಮ್ಮಿಗೂ ಸಿಗುತ್ತೆ. ಅರೌಂಡ್ 40-50 ಪೌಂಡ್ಸ್ಗೆಲ್ಲ ಒಳ್ಳೆ ಹೋಟೆಲ್ ಸಿಗುತ್ತೆ. ಡಿಸೆಂಟ್ ಹೋಟೆಲ್ಸ್ ಏನಂತ ಇಲ್ಲ ಅನ್ಬೋದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಬಜೆಟ್ ಆಪ್ಷನ್ ಪರ್ ಪರ್ಸನ್ ಅರೌಂಡ್ 20 ಪೌಂಡ್ಸ್ ಅಂತ ಇಟ್ಕೋಬೋದು. ನೆಕ್ಸ್ಟು ನಾನು ಸಾರಾಂಡಲ್ಲಿ ಬೋಟ್ ಟೂರ್ ಮಾಡಿದೆ. ಸೊ ನಾನು ಹೋಗಿದ್ದು ಬೋಟ್ ಟೂರ್ ಬಂದು ಲಿಯಾನಾರ್ಡೋ ಅಂತ. ಸೊ ನಾನು ಅದಕ್ಕೆ €23 ಪೇ ಮಾಡಿದ್ದೀನಿ. ಏಕೆಂದರೆ ಅದು ಅರೌಂಡ್ 5 ಐಲ್ಯಾಂಡ್ಸ್ನ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಸೊ ಸಾರಾಂಡದಿಂದ ಅಲ್ಲಿಗೆ ಬೋಟ್ ಟೂರ್ ತುಂಬ ವರ್ತ್. ಇಲ್ಲ ನೀವು ಸಾಮಿನಲ್ಲಿ ಬೋಟ್ ಟೂರ್ ಮಾಡ್ಬೋದು, ಇಲ್ಲ ಸಾರಾಂಡಲ್ಲಿ ಬೋಟ್ ಟೂರ್ ಮಾಡ್ಬೋದು. ಅದು ತುಂಬ ಸಖತ್ ನಿಜ ವರ್ತ್ ಅನಿಸುತ್ತೆ. ನೀವು ಅಷ್ಟು ದೂರ ಹೋಗಿ ಅರೌಂಡ್ 20 ಪೌಂಡ್ಸ್ ಪೇ ಮಾಡಿ ನೀವು ಬೋಟ್ ಟೂರ್ ಮಾಡಿದ್ರೇ ಅದು ವರ್ತ್ ಅನಿಸೋದು. ಯಾಕಂದರೆ ಎಲ್ಲರಿಗೂ ನೀವು ಬೀಚ್ ವೆಕೇಷನ್ಗೆ ಹೋದಾಗ ಬೋಟ್ ಟೂರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಒಳ್ಳೊಳ್ಳೆ ಫೋಟೋಸ್, ಒಳ್ಳೊಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅಲ್ಲಿ ತುಂಬ ಪ್ರೈವೇಟ್ ಐಲ್ಯಾಂಡ್ಸ್ ಇದೆ, ಅಲ್ಲಿಗೆ ವೆಹಿಕಲ್ಸ್ ಹೋಗಲ್ಲ. ಸೊ ನೀವು ಬೋಟಲ್ಲೇ ಹೋಗಬೇಕು. ಸೊ ಬೋಟ್ ಟೂರಲ್ಲಿ ಏನಂದರೆ ಅವರು ಒಂದು 2-3 ಪ್ಲೇಸ್ ತೋರಿಸ್ತಾರೆ. ಕೆಲವು ಪ್ಲೇಸ್ ಅಷ್ಟೊಂದು ಏನಿಲ್ಲ, ನಾರ್ಮಲ್ ಪ್ಲೇಸಸ್. ಬಟ್ ಅಲ್ಲಿಂದ ಪ್ರೈವೇಟ್ ಐಲ್ಯಾಂಡಲ್ಲಿ ಬಿಡ್ತಾರೆ. ಆ ಐಲ್ಯಾಂಡ್ ತುಂಬ ಸಖತ್ತಾಗಿರುತ್ತೆ. ವೆಹಿಕಲ್ಸ್ ಎಲ್ಲ ಏನಿರಲ್ಲ. ಬೀಚ್ ಮಾತ್ರ ಫುಲ್ಲು ಬ್ಲೂ ವಾಟರ್ಸ್ ಬೀಚ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಪ್ರಿಫರ್ ಮಾಡ್ತೀನಿ ಬೋಟ್ ಟೂರ್ಗೆ ಹೋಗಿ. ನೀವು ಇಲ್ಲ ಸಾರಾಂಡಲ್ಲಿ ಹೋಗಿ, ಇಲ್ಲ ಸಾಮಿಲಲ್ಲಿ ಹೋಗಿ, ಎಲ್ಲಾದರೂ ಒಂದು ಕಡೆ ಬೋಟ್ ಟೂರ್ ಮಾಡಿ ನೀವು ಆಲ್ಬೇನಿಯಾಗೆ ಹೋದರೆ. ಬೇರೆ ಪ್ಲೇಸಸ್ಸಲ್ಲೂ ಇದೆ ಬೋಟ್ ಟೂರ್. ನೀವು ಯಾವ ಲೊಕೇಶನ್ಗೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಬೋಟ್ ಟೂರ್ಗೆ ಹೋಗ್ಬೋದು.
ನಿಮಗೆ ಗೆಟ್ ಯುವರ್ ಗೈಡ್ ಇಲ್ಲಾಂದರೆ trip.com ಎಲ್ಲ ಪ್ಯಾಕೇಜಸ್ ತೋರಿಸ್ತಾ ಇರ್ತಾರೆ. ನಿಮ್ಗೆ ಯಾವ್ದಾದ್ರು ಬುಕ್ ಮಾಡ್ಕೋಬೋದು. ಅರೌಂಡ್ 6 hours ಇರುತ್ತೆ ಅದು. ನೆಕ್ಸ್ಟು ಸಾರಾಂಡ ಟು ಸಾಮಿಲ್. ಸಾರಾಂಡ ಟು ಸಾಮಿಲ್ ತುಂಬ ಈಸಿ. ಸೊ ಅಲ್ಲಿ ಲೋಕಲ್ ಬಸ್ ಓಡಾಡ್ತಾ ಇರುತ್ತೆ. €2 ಅಷ್ಟೇ ತೊಗೊಳೋದವರು. ಇಲ್ಲಾಂದರೆ ಲೇಕ್, ಆಲ್ಬೇನಿಯಾ ಕರೆನ್ಸಿ ಬಂದು ಲೇಕ್, ಬಟ್ ಮೋಸ್ಟ್ ಆಫ್ ದ ಪ್ಲೇಸಸ್ ದೇ ವಿಲ್ ಎಕ್ಸೆಪ್ಟ್ ದ ಯೂರೋ. ಸೊ ನೀವು ಇಲ್ಲ ಯೂರೋ ಕ್ಯಾರಿ ಮಾಡಿ, ಇಲ್ಲ ಲೇಕ್ ಕ್ಯಾರಿ ಮಾಡಿ. ಬಟ್ ಮೇಯ್ನ್ ಏನಂದರೆ ಅಲ್ಲಿ ATM ವಿತ್ಡ್ರಾ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಪ್ರೊಸೆಸಿಂಗ್ ಚಾರ್ಜ್ ತೊಗೋತಾರೆ. ಸೊ ಆದಷ್ಟು ನೀವು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ, ಇಲ್ಲ ಏರ್ಪೋರ್ಟಲ್ಲಿ ಇಲ್ಲ UK ಇಲ್ಲ ಇಂಡಿಯಲ್ಲಿ ಬರ್ತಾ ಇರೋರು ಯೂರೋನ ಕ್ಯಾರಿ ಮಾಡಿ, ಬೆಸ್ಟ್ ಆಪ್ಷನ್ ಅದು. ಇಲ್ಲ ನಿಮ್ಮ ಹತ್ರ ಟ್ರಾವೆಲರ್ಸ್ ಕಾರ್ಡ್, ಸ್ಕ್ಯಾಪಿಯಾ ಇಲ್ಲಾಂದರೆ ಟಾಟಾ ನಿಯೋ ಆ ಥರ ಯಾವ್ದಾದ್ರು ಕಾರ್ಡ್ ಇದ್ದರೆ ಯೂಸ್ ಮಾಡ್ಬೋದು. ಬಟ್ ಬಸ್ಸಲ್ಲೆಲ್ಲ ಸ್ವಲ್ಪ ಕ್ಯಾಶ್ ಬೇಕೇ ಬೇಕು ನಿಮಗೆ. ಸೊ ಸ್ವಲ್ಪ ಕ್ಯಾಶ್ನ ಕ್ಯಾರಿ ಮಾಡಿ. ನೆಕ್ಸ್ಟು ಸಾಮಿಲ್. ನಾನು ಸಾಮಿಲಲ್ಲಿ ಇದ್ದಿದ್ದು ಆಫ್ರಿಮಿ ಹೋಟೆಲ್ ಅಂತ, ಅದೂ ಸ್ವಲ್ಪ ಪ್ರೀಮಿಯಮ್ ಹೋಟೆಲ್ಲೇ. ನಾನು ಪರ್ ನೈಟ್ £58 ಪೇ ಮಾಡಿದೆ. ಅದು ತುಂಬ ಚೆನ್ನಾಗಿತ್ತು. ಲೈಕ್ ಪೂಲ್ ಇತ್ತು, ಲೈಕ್ ರೂಮ್ಸ್ ಇಸ್ ಸೋ ಗುಡ್. ಮತ್ತು ಬ್ರೇಕ್ಫಾಸ್ಟ್ ಇತ್ತು. 2 ಹೋಟೆಲಲ್ಲೂ ಬ್ರೇಕ್ಫಾಸ್ಟ್ ಇತ್ತು, ಒಳ್ಳೆ ಬ್ರೇಕ್ಫಾಸ್ಟ್ ಇತ್ತು. ಸೊ ನೀವು ಸೇಮ್ ನಿಮ್ಗೇನಾದ್ರು ಬಜೆಟ್ ಆಪ್ಷನ್ ಬೇಕು ಅಂದರೆ ನೀವು ಹಾಸ್ಟೆಲ್ ಎಲ್ಲಾದರೂ ಸ್ಟೇ ಮಾಡ್ಬೋದು. ಸೊ ಎಲ್ಲ ಕಡೆ ಇರುತ್ತೆ. ಅರೌಂಡ್ £20 ಒಳ್ಳೆ ಹಾಸ್ಟೆಲ್ ಸಿಗುತ್ತೆ ನಿಮಗೆ. ಸೊ ಅದು ಬಿಟ್ಟರೆ ಬೀಚಸ್. ಸೊ ಸಾಮಿಲಲ್ಲಿ ತುಂಬ ಚೆನ್ನಾಗಿರೋ ಬೀಚಸ್ ಇದೆ. ನೀವು ಎಲ್ಲ ಬೀಚಸ್ಗೂ ಹೋಗ್ಬೋದು ನಿಮ್ಮ ಹತ್ರ ಟೈಮ್ ಇದ್ದರೆ. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡಿ. ವಾಕಿಂಗಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ಬೀಚು ವಾಕೇಬಲ್ ಡಿಸ್ಟೆನ್ಸೇ, ಒಂದಾದಮೇಲೆ ಒಂದು. ಸೊ ನೀವು ಹೆಂಗೆ ಹೋಗ್ತೀರಾ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬೀಚ್ಗೂ ಲೈಕ್ ಯು ಕ್ಯಾನ್ ಸೆಟ್ ಅ ಟೈಮ್. ಮಾರ್ನಿಂಗ್ ಒಂದು ಬೀಚ್, ಈವ್ನಿಂಗ್ ಒಂದು ಬೀಚ್. ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಪೋಡಾ ಬೀಚಲ್ಲಿ ಸ್ಪೆಂಡ್ ಮಾಡಿದೆ, ಯಾಕಂದರೆ ಅದು ತುಂಬ ಚೆನ್ನಾಗಿತ್ತು. ಮತ್ತು ಪೋಡಾಲಿ ಅನದರ್ ಸೈಡಲ್ಲಿ ಇನ್ನೂ ಜನ ಕಮ್ಮಿ ಇರ್ತಾರೆ. ಒಳ್ಳೆ ವ್ಯೂ ಇದೆ ಮತ್ತು ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ಬ್ಲೂ ವಾಟರ್ಸ್ ಇತ್ತು. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಪೋಡಾಲೇ ಇದ್ದೆ. ಅಲ್ಲೇ ತುಂಬ ಶ್ಯಾಕ್ಸ್ ಎಲ್ಲ ಇದೆ, ಸಖತ್ತಾಗಿದೆ. ಮತ್ತು ನಿಮಗೆಲ್ಲೂ ಅಲ್ಲಿ ಅಮೌಂಟ್ ಇರೋಲ್ಲ. ಅಕಸ್ಮಾತ್ ನೀವು ಸನ್ ಬೆಡ್ ಬೇಕಂದರೆ ಮಾತ್ರ ಅಮೌಂಟ್ ಚಾರ್ಜ್ ಮಾಡಿದ್ರೆ. ಬಟ್ ನೀವು ಅಲ್ಲೇ ಏನಾದರೂ ಹೋಟೆಲಲ್ಲಿ ಫುಡ್ಡು ಇಲ್ಲ ಲಂಚ್ ಏನಾದರೂ ಊಟ ಮಾಡಿದ್ರೆ ನಿಮಗೆ ಅಲ್ಲಿ ಸನ್ ಬೆಡ್ಡಲ್ಲಿ ಆ್ಯಕ್ಸಿಸ್ ಕೊಡ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೋಬೋದು. ಬಟ್ ಮೇಯ್ನ್ ಪೋಡಾ ಬೀಚ್ ಹತ್ರ ಇರೋಲ್ಲ. ಬಟ್ ಆ ಕಡೆ ಈ ಕಡೆ ಬೇರೆ ಹೋಟೆಲ್ಸ್ ಇದೆ, ಅಲ್ಲಿ ನೀವು ತಿಂದರೆ ನಿಮಗೆ ಸನ್ ಬೆಡ್ ಸಿಗುತ್ತೆ. ಸೊ ಅದು ಬಿಟ್ಟರೆ ನೈಟ್ ಲೈಫ್. ಸೊ ಮೋಸ್ಟ್ ಆಫ್ ದ ಪಬ್ಸಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಎಲ್ಲೂ ನಿಮಗೆ ಅಮೌಂಟ್ ಚಾರ್ಜ್ ಮಾಡಲ್ಲ. ಬಟ್ ನೀವು ಒಂದು ಸಲ ಒಳಗಡೆ ಹೋದ್ಮೇಲೆ ನಿಮ್ಗೆ ಏನಾದ್ರು ತಿನ್ನಬೇಕು, ಏನಾದ್ರು ತೊಗೋಬೇಕು ಅಂದರೆ ನೋಡಿ ಮಾಡಿ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಇದೆ. ಫುಡ್, ಡ್ರಿಂಕ್ಸ್ ಪಬ್ಸಲ್ಲಂತೂ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ ಇದೆ. ಸೊ ಹುಷಾರಾಗೆ ಹ್ಯಾಂಡಲ್ ಮಾಡಬೇಕು. ಬಟ್ ಜಸ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂದರೆ ಫ್ರೀ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು. ಏನಂತ ಚಾರ್ಜ್ ಎಲ್ಲ ಮಾಡಲ್ಲ ಎಂಟ್ರೀಲಿ. ಅದೊಂದು ಒಳ್ಳೆಯ ಆಪ್ಷನ್. ಮತ್ತು ತುಂಬ ಟೂರಿಸ್ಟ್ ಫ್ರೆಂಡ್ಲಿ ಇದ್ದಾರೆ. ನೆಕ್ಸ್ಟು ಸೇಮ್ ಸಾಮಿಲ್ ಟು ಸಾರಾಂಡ ರಿಟರ್ನ್ €2. ನಿಮ್ಗೆ ಅಲ್ಲೇ ಲೋಕಲ್ ಬಸ್ ಸ್ಟಾಪ್ ಇರುತ್ತೆ, ಅಲ್ಲಿಂದ ಬಸ್ ತೊಗೊಂಡು ಸಾರಾಂಡಾಗಿ ಬರಬೇಕು. ಮತ್ತು ನಿಮಗೆ ಸಾಮಿಲಿಂದ ಡೈರೆಕ್ಟಾಗೆ ತಿರಾನಾಗೆ ಬಸ್ಸು ಇಲ್ಲ, ಕಮ್ಮಿ ಇದೆ. ನೀವೇನಾದರೂ ಆನ್ಲೈನಲ್ಲಿ ಮುಂಚೆನೇ ಬುಕ್ ಮಾಡಿದ್ರೆ ಅಲ್ಲೂ ಆ ಬಸ್ಸಸ್ಸೂ ಲೈಕ್ ಸಾಮಿಲಿಂದ ಸಾರಾಂಡಾಗಿ ಬಂದು ಅಲ್ಲಿಂದ ತಿರ್ಗಾ ಬೇರೆ ಬಸ್ ಚೇಂಜ್ ಮಾಡ್ತಾರೆ. ಡೈರೆಕ್ಟ್ ಬಸ್ ತುಂಬ ಪ್ರೈವೇಟ್ ಏಜೆನ್ಸಿ ಅವ್ರು ಮಾತ್ರ ನಡೆಸೋದು. ಸೊ ನಾನೇನು ಪ್ರಿಫರ್ ಮಾಡ್ತೀನಿ, ನೀವು €2 ಪೇ ಮಾಡಿ ಸಾರಾಂಡಾಗಿ ಬಂದು ಅಲ್ಲಿಂದ ತಿರ್ಗಾ ನಿಮಗೆ ಲೈಕ್ €17-18 ಆರಾಮಾಗೆ ತಿರಾನಾಗಿ ಬರ್ಬೋದು. ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ, ಬೆಸ್ಟ್ ಆಪ್ಷನ್. ನಿಮಗೆ ಪ್ರೈಸಿಂಗ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅಲ್ಲಿ ಬರೋ ಬಸ್ಸು ಆನ್ಲೈನಲ್ಲಿ QR ಬರುತ್ತೆ, ಅದನ್ನ ಅಲ್ಲಿ ಹೋಗಿ ಬಸ್ ಸ್ಟಾಪಲ್ಲಿ ಬುಕ್ಕಿಂಗ್ ಏಜೆನ್ಸಿ ಇರುತ್ತೆ, ಅಲ್ಲಿ ಅವ್ರು ತೋರಿಸಿದ್ರೆ ಅವ್ರಿಗೆ ನಿಮಗೆ ಟಿಕೆಟ್ ಕೊಡ್ತಾರೆ. ಸೊ ಅದು ತೊಗೊಂಡು ನೀವು ಟ್ರಾವೆಲ್ ಮಾಡ್ಬೋದು. ಸೇಮ್ ಆಮೇಲೆ ತಿರಾನಾ ಏರ್ಪೋರ್ಟ್ಗೆ ಸೇಮ್ ನಾವು ಹೆಂಗೆ ಲೂನಾ ಬಸ್ಸಲ್ಲಿ ಬಂದಿದ್ದೀವಿ, ಸೇಮ್ ಬಸ್ ಸಿಟಿಯಿಂದ ವಾಪಸ್ ಏರ್ಪೋರ್ಟ್ಗೆ ಹೋಗುತ್ತೆ. €4 ತೊಗೋತಾರೆ. ಸೊ ಅದು ಸೇಮ್ ಕಾಸ್ಟ್ ಆಗುತ್ತೆ ನಿಮಗೆ, €4. ಮತ್ತು ಫುಡ್ಡು ಮೇಯ್ನು. ಸೊ ಫುಡ್ಡು ಸ್ವಲ್ಪ ಚೀಪೇ ಅಲ್ಬೇನಿಯಾಲಿ ಕಂಪೇರ್ ಟು ಅದರ್ ಯುರೋಪಿಯನ್ ಕಂಟ್ರೀಸ್. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ಲೈಕ್ ಲೈಟ್ ಫುಡ್ ತಿಂತಾಯಿದ್ದೆ, ಎಲ್ಲಿ ಏನು ಸಿಗುತ್ತೋ ಅದನ್ನ ಲೈಟಾಗಿ ತಿನ್ಕೋತಾ ಇದ್ದೆ. ಸೊ ಪರ್ ಮೀಲ್ ಅಪ್ರಾಕ್ಸಿಮೇಟ್ಲಿ €10 ಅಂತ ಇಟ್ಕೋಬೋದು. ನಾನು ಲೈಕ್ ಡೈಲಿ 2 ಮೀಲ್ಸ್ ತಿಂದರೆ ಹೆಚ್ಚು. ಸೊ ನನಗೆ ಕಮ್ಮಿನೇ ಆಗ್ತಾಯಿತ್ತು. ಬಟ್ ನೀವೇನಾದರೂ ಸ್ವಲ್ಪ ಫುಲ್ ಕೋರ್ಸ್ ಮೀಲ್ ಆ ಥರ ತುಂಬ ಜಾಸ್ತಿ ತೊಗೋತೀನಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ €20, £20 ಅಂತ ಅಂದ್ಕೋಬೋದು ನೀವು ಪರ್ ಮೀಲ್ಗೆ. ಮತ್ತು ಮೇಯ್ನ್ ರೆಕಮೆಂಡೇಷನ್ ಏನಂದರೆ ಕ್ಯಾಶ್ ಕ್ಯಾರಿ ಮಾಡಿ. ಆಲ್ಬೇನಿಯಾ ಫುಲ್ಲಿ ಕ್ಯಾಶ್ ಓರಿಯೆಂಟೆಡ್ ಕಂಟ್ರಿ. ಇಲ್ಲ ಎಲ್ಲ ಪ್ರೀ ಬುಕ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾಶ್ ತೊಗೊಂಡೋಗಿ.
ಸೊ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಆದಷ್ಟು ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳಿ. ಬಸ್ಸಿಂದ ಹಿಡಿದು ಹೋಟೆಲ್ಸಿಂದ ಹಿಡಿದು ಟ್ರಾನ್ಸ್ಪೋರ್ಟೇಷನ್ ಬೇರೆ ಏನೇನು ಬೇಕು ಅದನ್ನೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಕ್ಯಾಶ್ ಕ್ಯಾರಿ ಮಾಡಿ, ಎಮರ್ಜೆನ್ಸಿಗೆ ಬೇಕಲ್ಲಿ. ಲೈಕ್ ಹೇಳಿದ್ನಲ್ಲ, ಸರಾಂಡ ಟು ಸಾಮಿಲೆಲ್ಲ ಬಸ್ಸಲ್ಲಿ ಹೋಗ್ಬೇಕಂದ್ರೆ €2 ಎಲ್ಲ ನಿಮಗೆ ಅವ್ರಿಗೆ ಕ್ಯಾಶೇ ಕೊಡಬೇಕು, ಇಲ್ಲ 200 ಲೇಕ್ ಕೊಡಬೇಕು, ಇಲ್ಲ €2 ಕೊಡಬೇಕು. ಐದರ್ ದಿಸ್ ಆರ್ ದಟ್ ಯಾವುದಾದ್ರೂ ಅಷ್ಟೇ ಕ್ಯಾಶ್ನ ಕ್ಯಾರಿ ಮಾಡಿ ಸ್ವಲ್ಪ. ಸೊ ನಿಮಗೆ ಓವರಾಲ್ ಕಂಫರ್ಟೇಬಲ್ ಟ್ರಿಪ್ ಚೆನ್ನಾಗಿ ಮಾಡ್ತೀನಿ. ಬೋಟ್ ಟೂರ್ ಹೊರಗಡೆ ಎಲ್ಲ ಸುತ್ತಾಡಿಕೊಂಡು ಚೆನ್ನಾಗಿ ತಿನ್ಕೊಂಡಿರ್ತೀನಿ. ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 180 to 220 pounds ಆಗುತ್ತೆ, ಅರೌಂಡ್ 3 to 4 days ಟ್ರಿಪ್ಗೆ. ಇಲ್ಲ ಬಜೆಟ್ ನಾನು ಬ್ಯಾಕ್ ಪ್ಯಾಕರ್ ಸೋಲೋ ಟ್ರಿಪ್ ಹೋಗ್ತೀನಿ ಅಂತಾರ ಅಂದರೆ 100 to 130 pounds ನಿಮಗೆ ಫುಲ್ ಟ್ರಿಪ್ ಕವರ್ ಆಗಿಬಿಡುತ್ತೆ, ಏನೂ ಇಲ್ಲ. ಬಟ್ ಅದೇ ನಂತರ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ. ನಾನು ಕಂಫರ್ಟೇಬಲ್ ಟ್ರಿಪ್ ಸೆಲೆಕ್ಟ್ ಮಾಡಿದೆ, ನಾನು ಒಳ್ಳೆ ಹೋಟೆಲ್ಸಲ್ಲಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ. ಅದು ಬಿಟ್ಟರೆ ನನ್ನ ನೆಕ್ಸ್ಟ್ ಟ್ರಿಪ್ಸ್ ಎಲ್ಲ ನಾನು ಹಾಸ್ಟೆಲಲ್ಲೇ ಸ್ಟೇ ಮಾಡೋದು. ಸೊ ಇದನ್ನು ನೀವೇನಾದ್ರು ಹಾಸ್ಟೆಲ್ ಥರ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಅಪ್ರಾಕ್ಸಿಮೇಟ್ಲಿ 100 to 130 pounds ಆರಾಮಾಗಿ ನೀವು ಅಲ್ಬೇನಿಯಾ ಟ್ರಿಪ್ ಮುಗಿಸ್ಕೊಬರ್ಬೋದು ಪರ್ ಪರ್ಸನ್. ಅಕಸ್ಮಾತ್ ನೀವು ಗ್ರೂಪಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಈವನ್ ಕಂಫರ್ಟೇಬಲ್ ಟ್ರಿಪ್ 150 pounds ಮುಗಿಸ್ಬೋದು. ಯಾಕಂದರೆ ನೀವು ಅಲ್ಲಿ ರೂಮ್ನ ಶೇರ್ ಮಾಡ್ತಿರ್ತೀರ, ಸೊ ರೂಮ್ ಶೇರಿಂಗ್ ಆಗುತ್ತೆ ಪ್ರೈಸು. ಸೊ ಒಳ್ಳೆ ಡೀಸೆಂಟ್ ಅಮೌಂಟು ಮುಗಿಯುತ್ತೆ. ಸೊ ಇದಾಗಿತ್ತು ನನ್ನ ಅಲ್ಬೇನಿಯಾ ಟ್ರಿಪ್ನ ಟೋಟಲ್ ಬಜೆಟ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರು, ನೆಕ್ಸ್ಟ್ ನೀವೇನಾದರೂ ಅಲ್ಬೇನಿಯಾ ಪ್ಲ್ಯಾನ್ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ನಿಮ್ಗೇನಾದರೂ ಕಂಪ್ಲೀಟ್ ಟೂರ್ ಪ್ಯಾಕೇಜ್ ಹೆಲ್ಪ್ ಬೇಕು, ನಿಮಗೆ ಇಟರ್ನರೀಸ್ ಮಾಡೋಕ್ಕೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ. ಐ ವಿಲ್ ರಿಯಲಿ ಹೆಲ್ಪ್ ಯು ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.